ನೆಕ್ಸ್ಟ್ ಆಗಲೇ ಏನಾತ್ರಿ ಅರ್ಧಕ್ಕೆ ಕಟ್ಟಾಯಿತು. ಈಗ ನೋಡ್ರಿ ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯಗಳನ್ನ ನೋಡಕೋತಿದ್ವಿ. ವಿಭಕ್ತಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ. ಅದರೊಳಗೆ ಪ್ರಥಮ ವಿಭಕ್ತಿಗೆ ಏನು ಬರ್ತೈತೆ ರೀ, ಅದ್ರ ಪ್ರತ್ಯಯ ಏನು ಬರ್ತೈತಿ ಉ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಅಕ್ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಅದರದ ಹಳೆಗನ್ನಡ ಏನಾಕೈತಿ ಪ್ರಥಮ ಮ, ದ್ವಿತೀಯ ಅಂ ಅಥವಾ ಅಂ. ನೆಕ್ಸ್ಟ್ ತೃತೀಯ ಇಂ ಇಂದಂ ಇಂದೆ, ಚತುರ್ಥಿ ಗೆ ಕೆ, ಪಂಚಮಿ ಅತ್ತಣಿಂ ಅತ್ತಣಿಂದಂ ಅತ್ತಣಿಂದೆ, ಷಷ್ಠಿ ಅ, ಸಪ್ತಮಿ ಓಳ್. ನೋಡ್ರಿ ಅದರ ಕಾರಕಾರ್ಥಗಳು ನೆನ್ಪಿಡ್ಬೇಕು ರೀ. ಪ್ರಥಮಾದ ಕಾರಕಾರ್ಥ ಕರ್ತಾರ್ಥ, ದ್ವಿತೀಯಾರ್ಧ ಕರ್ಮಾರ್ಥ, ತೃತೀಯಾದ ಕರಣಾರ್ಥ, ಚತುರ್ಥಿದ ಸಂಪ್ರದಾನ, ಪಂಚಮಿದ ಅಪಾದಾನ, ಷಷ್ಠಿದ ಸಂಬಂಧ, ಸಪ್ತಮಿ ಅಧಿಕರಣ. ನೋಡ್ರಿ ಇದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅಂದ್ರೆ ನೋಡ್ರಿ ಪ್ರಥಮ ಹೂ ಅಲ್ರಿ ಕುಮಾರನು, ಕುಮಾರ ಅಂತಕ್ಕಂಥದ್ದು ಒಂದು ನಾಮಪದ ತೊಗೊಂಡ್ರೆ ಅದು ಕುಮಾರನು ಆತಂದ್ರೆ ಪ್ರಥಮ, ಕುಮಾರನನ್ನು ಅಂದ್ರೆ ದ್ವಿತೀಯ, ಕುಮಾರನಿಂದ ಅಂದ್ರೆ ತೃತೀಯ, ಕುಮಾರನಿಗೆ ಚತುರ್ಥಿ, ಕುಮಾರನ ದೆಸೆಯಿಂದ ಪಂಚಮಿ, ಕುಮಾರನ ಷಷ್ಠಿ, ಕುಮಾರನಲ್ಲಿ ಅಂತಕ್ಕಂಥದ್ದು ಏನಕ್ಕೈತಿ ಸಪ್ತಮಿ. ನೋಡ್ರಿ ಇವೇನಿದು ವಿಭಕ್ತಿ ಪ್ರತ್ಯಯ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆಗಳು. ಅದೇ ರೀತಿ ಅವ್ಯಯಗಳ ಮೇಲೇನು ಕ್ವಶನ್ ಕೇಳ್ತಾರೆ ನಾಳೆ ಎಕ್ಸಾಮಿಗೆ. ನಿಮ್ದು ಅವ್ಯಯಗಳ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ನೋಡ್ರಿ. ಧಗಧಗ ಪದವು ಈ ಅವ್ಯಯಕ್ಕೆ ಸೇರಿದೆ. ಧಗಧಗ ಅಂತಕ್ಕಂಥದ್ದು ಯಾವುದಕ್ಕೆ ಸೇರ್ತೈತ್ರಿ, ಅನುಕರಣಾವ್ಯಯ. ಧಗಧಗ ಅಂತಕ್ಕಂಥದ್ದು ಯಾವುದು, ಅನುಕರಣಾವ್ಯಯ. ಬೇಗನೆ ಪದವು ಈ ಅವ್ಯಯಕ್ಕೆ ಸೇರಿದೆ. ಬೇಗನೆ ಅಂತಕ್ಕಂಥದ್ದು ಸಾಮಾನ್ಯಾರ್ಥಕ. ನೋಡ್ರಿ ನೆಕ್ಸ್ಟ್ ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯಗಳನ್ನು ಹೀಗೆ ಎನ್ನುತ್ತಾರೆ. ಅಂದ್ರೆ ಕ್ರಿಯೆ ನಡೆದೈತಿ ಅಂತಕ್ಕಂಥದ್ದು ಹೇಳ್ತೈತಿ ಅಂದ್ರೆ ಅದು ಯಾವುದು ಅಂದ್ರೆ ಅದು ಸಾಮಾನ್ಯಾವ್ಯಯ. ಅವರೇ ಪದವು ಈ ಅವ್ಯಯಕ್ಕೆ ಸೇರಿದೆ. ಅವರೇ ಪದವು ಈ ಅವ್ಯಯಕ್ಕೆ ಸೇರಿದೆ ಅಂದ್ರೆ ಅದು ಅವಧಾರಣಾರ್ಥಕಾವ್ಯಯ. ನೆಕ್ಸ್ಟ್ ರೊಯ್ಯನೆ ಸುಯ್ಯನೆ ಪದಗಳು ಈ ಅವ್ಯಯಕ್ಕೆ ಉದಾಹರಣೆಯಾಗಿವೆ. ರೊಯ್ಯನೆ ಸುಯ್ಯನೆ ಪದಗಳು ಅನುಕರಣಾವ್ಯಯಕ್ಕೆ ಸೇರಿವೆ. ನೋಡ್ರಿ ತಿಳಿದು. ನೆಕ್ಸ್ಟ್ ಹಂಗಂದ್ರೆ ಸಾಮಾನ್ಯಾವ್ಯಯ ಅಂದ್ರೇನು, ಕ್ರಿಯೆಯ ಕಾಲ ಸ್ಥಾನ ರೀತಿ ಮೊದಲಾದವುಗಳನ್ನು ತಿಳಿಸ್ತಕ್ಕಂತಹ ಶಬ್ದಗಳಿಗೆ ಏನಂತಾರೆ ಸಾಮಾನ್ಯಾವ್ಯಯ ಅಂತ ಕರೀತಾರೆ. ಬೇಗನೆ, ಆಮೇಲೆ, ಅತ್ತ, ಚೆನ್ನಾಗಿ ಇವೆಲ್ಲ ಸಾಮಾನ್ಯಾವ್ಯಯಕ್ಕೆ ಉದಾಹರಣೆಗಳು. ನೆಕ್ಸ್ಟ್ ಅನುಕರಣಾವ್ಯಯ ಅಂದ್ರೆ ಧಗಧಗ, ರೊಯ್ಯನೆ, ಸುಯ್ಯನೆ, ದಡದಡ ಈ ಥರ ಅರ್ಥವಿಲ್ಲದ ಧ್ವನಿ ವಿಶೇಷಗಳಿಗೆ ಏನಂತ ಕರೀತಾರೆ ಅನುಕರಣಾವ್ಯಯಗಳು ಅಂತ ಕರೀತಾರೆ. ನೆಕ್ಸ್ಟ್ ಅವಧಾರಣಾರ್ಥ ಕಾವ್ಯಯ ಅಂದ್ರೆ ನಿಶ್ಚಯಾರ್ಥದಲ್ಲಿ ಬರುವ ಏಕಾರ ಆಗಿದೆ ಅಂದ್ರೆ ಅವರೇ, ಅವಳೇ, ನಾನೇ, ನೀವೇ ಇವೆಲ್ಲ ಏನಿವು ಅವಧಾರಣಾರ್ಥ ಕಾವ್ಯಕ್ಕೆ ಉದಾಹರಣೆಗಳು. ತಿಳಿತಲ್ರಿ ಇದು. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಇದು ಮೋಸ್ಟ್ ಇಂಪಾರ್ಟೆಂಟ್. ವರ್ಗೀಯ ವ್ಯಂಜನಗಳು ಎಷ್ಟದಾವ್ರಿ ಅಂದ್ರೆ 25 ಅದಾವು. ಹಾಗಂದ್ರೆ ಅವರ್ಗೀಯ ವ್ಯಂಜನಗಳು ಎಷ್ಟದಾವು ನೋಡ್ರಿ. ವರ್ಗೀಯ ವ್ಯಂಜನಗಳು ಎಷ್ಟದಾವು 25 ಇದ್ರೆ ಅವರ್ಗೀಯ ವ್ಯಂಜನಗಳು ಎಷ್ಟದಾವು ಅಂದ್ರೆ 9. ಕನ್ನಡ ವರ್ಣಮಾಲೆಯಲ್ಲಿ ಇರ್ತಕ್ಕಂತಹ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟು ಅಂದ್ರೆ 5. ನೆನ್ಪಿಡ್ರಿ. ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಅಂದ್ರೆ 9. ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಗಳ ಸಂಖ್ಯೆ ಎಷ್ಟು ಅಂದ್ರೆ 10. ನೆನ್ಪಿಡ್ರಿ. ಇದು ಚಾರ್ಟ್ ಮೋಸ್ಟ್ ಇಂಪಾರ್ಟೆಂಟ್ ರೀ. ನೋಡ್ರಿ ವರ್ಣಮಾಲೆಗಳು ಎಷ್ಟದಾವ್ರಿ 49. ಅದರೊಳಗೆ ಸ್ವರಗಳು ಎಷ್ಟದಾವು 13. ಅಲಿಂದ ಹಿಡಿದ ಅಮ್ಮ ಹಾತನ ಅ, ಆ, ಈ, ಉ, ಊ, ರು, ಎ, ಐ, ಓ, ಔ, ಅಂ, ಅಹ ಇವೆಲ್ಲ ಏನಿವುಗಳು ಸ್ವರಗಳು. ಒಟ್ಟು ಸ್ವರಗಳು ಎಷ್ಟು ರೀ 13. ಹಾಗಂದ್ರೆ ಈ 13 ಸ್ವರಗಳ ಒಳಗೆ 6 ಋಸ ಸ್ವರಗಳು ಬಂದ್ರೆ 7 ದೀರ್ಘ ಸ್ವರಗಳು ಬರ್ತಾವೆ. ಅ, ಈ, ಉ, ರು, ಎ, ಓ ಇವೇ ನೀವು ಋಸ ಸ್ವರಗಳು. ಆ, ಈ, ಉ, ಎ, ಐ, ಓ, ಔ ಇವೇ ನೀವು ದೀರ್ಘ ಸ್ವರಗಳು. ಅದೇ ರೀತಿ ವ್ಯಂಜನಗಳು 34. ಹೌದಾ. ವ್ಯಂಜನಗಳು ಎಲ್ಲಿಂದ ಕಲಿಂದ ಮ, ಯಲಿಂದ ಳ ತನ ಬರ್ತಕ್ಕಂಥವು ಇವೆಲ್ಲ ಏನಿವು ವ್ಯಂಜನಗಳು. ಟೋಟಲ್ ವ್ಯಂಜನಗಳು ಎಷ್ಟದಾವ ಅಂತ ಹೇಳಿದಾರೆ ನಾನು 34. ಆ 34ರೊಳಗೆ ವರ್ಗೀಯ ವ್ಯಂಜನಗಳು ಎಷ್ಟು 25. ಅವರ್ಗೀಯ ವ್ಯಂಜನಗಳು ಎಷ್ಟು 9. ಹಾಗಂದ್ರೆ ವರ್ಗೀಯ ವ್ಯಂಜನಗಳೊಳಗೆ ಏನು ಬರ್ತಾವ್ರಿ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕಗಳು ಬರ್ತಾವೆ. ಹಾಗಂದ್ರೆ ಅಲ್ಪಪ್ರಾಣಗಳು ಎಷ್ಟದಾವ್ರಿ 10. ಮಹಾಪ್ರಾಣಗಳು ಎಷ್ಟದಾವ್ರಿ 10. ಅನುನಾಸಿಕಗಳು ಎಷ್ಟದಾವ್ರಿ 5. ಇವು ಕಚಟ ತಪ ಗಜದ ಡಬ ಇವೇ ನೀವು ಅಲ್ಪ ಪ್ರಾಣಗಳು. ಅದರದ ಮಹಾಪ್ರಾಣಗಳೇನಾಕವು ಇವನು ಖಚಟ ತಪ ಗಜಡ ದಪ ಇವೆ ಎಷ್ಟದಾವು ಇವನು ಎಷ್ಟದಾವು 10 ಅದಾವು. ಇವನ್ನ ನ ಮ ಇವೆಲ್ಲ ಎಷ್ಟದಾವ್ರಿ 5. ಇವೆಷ್ಟು ಅನುನಾಸಿಕಗಳು ಅಂತ ಕರೀತಾರೆ. ಇವು ಅಲ್ಪ ಪ್ರಾಣಗಳು 10, ಮಹಾಪ್ರಾಣಗಳು 10, ಅನುನಾಸಿಕಗಳು 5.
ಅದೇ ರೀತಿ ಅವರ್ಗೀಯ ವ್ಯಂಜನಗಳು ಎಷ್ಟಿದಾವೆ ರೀ 9. ರ ಲೆವೆಲಿಂದ ಳ ಹ ಳ ತನ ಬರ್ತಕ್ಕಂಥವು ಇವೆ ನೀವು ಅವರ್ಗೀಯ ವ್ಯಂಜನಗಳು 9. ಅದೇ ರೀತಿ ಯೋಗವಾಹಕಗಳು ಎಷ್ಟಿದಾವಂದ್ರೆ 2. ಅಮ್ಮ ಮತ್ತು ಅಹ ಅಂತಕ್ಕಂಥದ್ದು ಯೋಗವಾಹಕಗಳು. ಅದರೊಳಗೆ ಅನುಸ್ವರ ಅಂತಕ್ಕಂಥದ್ದು 1, ವಿಸರ್ಗ ಅಂತಕ್ಕಂಥದ್ದು 1. ಇವೆರಡು ಏನಿವು ಯೋಗವಾಹಕಗಳು. ತಿಳಿತಲ್ರಿ ಇದು ನಿಮ್ಗೆ? ನೆಕ್ಸ್ಟ್ ನೋಡ್ರಿ, ಹಾಲ್ಜೇನು ಅಂತಕ್ಕಂಥದ್ದು ಜೋಡು ನುಡಿ ಆದ್ರೆ, ಜೋಡು ನುಡಿ ಆದ್ರೆ ಬೇಡ ಬೇಡ ಅಂತಕ್ಕಂಥದ್ದು ದ್ವಿರುಕ್ತಿ. ನೆನ್ಪಿಡ್ಬೇಕ್ರಿ, ಇದು ಅಷ್ಟ ಮೋಸ್ಟ್ ಇಂಪಾರ್ಟೆಂಟ್ ರೀ. ಹಾಲ್ಜೇನು ಅಂತಕ್ಕಂಥದ್ದು ಜೋಡು ನುಡಿ ಆದ್ರೆ ಬೇಡ ಬೇಡ ಅಂತಕ್ಕಂಥದ್ದು ಏನಿದೊಂದು ದ್ವಿರುಕ್ತಿ. ಕಟ್ಟ ಕಡೆಗೆ ಇದೊಂದು ದ್ವಿರುಕ್ತಿ ಆದ್ರೆ ಹುಳ ಹುಪ್ಪಡಿ ಅಂತಕ್ಕಂಥದ್ದು ಇದೊಂದು ಜೋಡು ನುಡಿ. ಮಕ್ಕಳು ಮರಿ ಅಂತಕ್ಕಂಥದ್ದು ಜೋಡು ನುಡಿ ಆದ್ರೆ ಓಡಿ ಓಡಿ ಅಂತಕ್ಕಂಥದ್ದು ಇದೊಂದು ದ್ವಿರುಕ್ತಿ. ಬಟ್ಟ ಬಯಲು ಅಂತಕ್ಕಂಥದ್ದು ದ್ವಿರುಕ್ತಿ ಆದ್ರೆ ಹುಳ ಉಪ್ಪಡಿ ಅಂತಕ್ಕಂಥದ್ದು ಜೋಡು ನುಡಿ. ಮಕ್ಕಳು ಮರಿ ಅಂತಕ್ಕಂಥದ್ದು ಜೋಡು ನುಡಿ ಆದ್ರೆ ಮೊತ್ತ ಮೊದಲು ಅಂತಕ್ಕಂಥದ್ದು ದ್ವಿರುಕ್ತಿ. ಹಾಲ್ಜೇನು ಅಂತಕ್ಕಂಥದ್ದು ಜೋಡು ನುಡಿ ಆದ್ರೆ ಬಟ್ಟ ಬಯಲು ಅಂತಕ್ಕಂಥದ್ದು ದ್ವಿರುಕ್ತಿ. ಊರೂರು ಅನ್ನೋದು ದ್ವಿರುಕ್ತಿ ಆದ್ರೆ ಕೆನೆ ಮೊಸರು ಅಂತಕ್ಕಂಥದ್ದು ಜೋಡು ನುಡಿ. ಕೆನೆ ಮೊಸರು ಜೋಡು ನುಡಿ ಆದ್ರೆ ಬಟ್ಟ ಬಯಲು ಅಂತಕ್ಕಂಥದ್ದು ದ್ವಿರುಕ್ತಿ. ನೋಡ್ರಿ, ಎಷ್ಟು ಸಲ ಇದೇ ಕ್ವಶನ್ ಒಳಗೆ ಎಷ್ಟು ಸಲ ರಿಪಿಟೇಷನ್ ನೀವು ನೋಡಿದ್ರಲ್ಲ, ನಾಳೆ ನಿಮ್ಮ ಎಕ್ಸಾಮ್ ಒಳಗೂ ರಿಪಿಟೇಷನ್ ಆಗ್ಬೋದಲ್ರಿ. ನೋಡ್ರಿ, ಎಲ್ಲವನ್ನು ಲಕ್ಷ್ಯ ಕೊಟ್ಟು ನೋಡ್ಕೊಂಡು ಹೋದ್ರೆ ನೀವು ಔಟ್ ಆಫ್ ಔಟ್ ನಾಳೆ ಎಕ್ಸಾಮ್ ಒಳಗೆ ತೊಗೋಬೋದ್ರಿ. ನೋಡ್ರಿ, ದ್ವಿರುಕ್ತಿ ಅಂದ್ರೆ ದ್ವಿ ಪ್ಲಸ್ ಉಕ್ತಿ. ದ್ವಿರುಕ್ತಿ ಅಂದ್ರೆ ಬೇಗ ಬೇಗ, ಓಡಿ ಓಡಿ, ದೊಡ್ಡ ದೊಡ್ಡ, ಹಬ್ಬ ಹಬ್ಬ, ಊರೂರು, ಬಟ್ಟ ಬಯಲು ಇವೆಲ್ಲ ಏನು ದ್ವಿರುಕ್ತಿಗೆ ಉದಾಹರಣೆಗಳು. ಜೋಡು ನುಡಿ ಅಂದ್ರೆ ಹುಳ ಉಪ್ಪಡಿ, ಮಕ್ಕಳು ಮರಿ, ಅಂದ ಚಂದ, ಬೇವು ಬೆಲ್ಲ, ಅಕ್ಕಪಕ್ಕ, ಬೇವು ಬೆಲ್ಲ, ಕೂಲಿ ನಾಲಿ ಇವೆಲ್ಲ ಏನು ಜೋಡು ನುಡಿಗೆ ಉದಾಹರಣೆಗಳು. ತಿಳಿತಲ್ರಿ ಇದು ನಿಮ್ಗೆ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪರ್ವತ ಅಂತಕ್ಕಂಥದ್ದು ರೂಢನಾಮ ಆದ್ರೆ ಧರ್ಮರಾಯ ಅಂತಕ್ಕಂಥದ್ದು ಏನಿದೊಂದು ಅಂಕಿತ ನಾಮ. ವ್ಯಾಪಾರಿ ಪದವು ನಾಮಪದದ ಈ ಗುಂಪಿಗೆ ಸೇರಿದೆ. ವ್ಯಾಪಾರಿ ಅಂತಕ್ಕಂಥದ್ದು ಅನ್ವರ್ಥಕ ನಾಮ. ನೆನ್ಪಿಡ್ರಿ, ರಾಹುಲ್ ಅಂತಕ್ಕಂಥದ್ದು ಅಂಕಿತ ನಾಮ. ಇಟ್ಟಂಥ ಹೆಸರುಗಳಿಗೆ ಅಂಕಿತ ನಾಮ ಅಂತ ಕರ್ತಾರ. ಇದು ವ್ಯಾಪಾರಿ ಅಂತಕ್ಕಂಥದ್ದು ಅನ್ವರ್ಥಕ ನಾಮ. ಅವನು ಮಾಡ್ತಕ್ಕಂಥ ಕೆಲಸದ ಆಧಾರದ ಮೇಲೆ ಇಟ್ಟಿದ್ದು ಅನ್ವರ್ಥಕ ನಾಮ. ವ್ಯಾಪಾರಿ ಅನ್ವರ್ಥಕ ನಾಮ ಆದ್ರೆ ರಾಹುಲ ಅಂಕಿತ ನಾಮ. ನೋಡ್ರಿ, ನಾಮಪದ ಒಳಗೆ 3 ವಿಧಗಳು: ರೂಢನಾಮ, ಅಂಕಿತ ನಾಮ, ಅನ್ವರ್ಥಕ ನಾಮ. ರೂಢನಾಮ ಅಂದ್ರೆ ರೂಢಿಯಿಂದ ಬಂತಿರ್ತಕ್ಕಂಥ ಪದಗಳು. ಪರ್ವತ, ಹುಡುಗ, ಹುಡುಗಿ, ಮನುಷ್ಯ, ಗುಡ್ಡ, ಬೆಟ್ಟ, ನದಿ, ಹೆಂಗಸು, ಗಂಡಸು, ರಸ್ತೆ ಇವೆಲ್ಲ ರೂಢನಾಮಕ್ಕೆ ಉದಾಹರಣೆಗಳು. ರೂಢನಾಮ ಅಂದರೆ ನಮ್ಗೆ ಹಿಂದಿಲಿಂದ ರೂಢಿಯಿಂದ ಬಂದಿರ್ತಕ್ಕಂಥ ಪದಗಳು. ಅಂಕಿತ ನಾಮ ಅಂದರೆ ಇಟ್ಟು ಹೆಸರು. ಈಗೆಲ್ಲ ನಿಮಗೆಲ್ಲ ಹೆಸರಿಟ್ಟಾರಲ್ರಿ, ನಿಮ್ಮ ಪಪ್ಪ ಅಮ್ಮ ಹೆಸರಿಟ್ಟಾರಲ್ಲ, ಇವೆಲ್ಲ ಏನು ಅಂಕಿತ ನಾಮಗಳು. ರಾಹುಲ, ರಾಮ, ಉತ್ತರ ಕನ್ನಡ, ಭಾರತ ಇವೆಲ್ಲವೂ ಅಂಕಿತ ನಾಮಗಳು. ಅನ್ವರ್ಥಕ ನಾಮ ಅಂದ್ರೆ ಮಾಡುವ ಕೆಲಸದ ಮೇಲೆ ಇಟ್ಟಿರ್ತಕ್ಕಂಥ ಹೆಸರು. ಅವ ಏನು ಕೆಲಸ ಮಾಡ್ತಿರ್ತಾರಲ್ಲ, ಏನು ನೋಡ್ರಿ, ನಿಮ್ಮ ಪಪ್ಪ ಆಗಲಿ, ನಿಮ್ಮ ಮನೆಯೊಳಗೆ ಯಾರೇ ಆಗಲಿ, ಇಲ್ಲ ನಿಮ್ಮ ಅಕ್ಕಪಕ್ಕದವ್ರು ಏನು ಕೆಲಸ ಮಾಡಿರ್ತಾರಲ್ಲ ಅದ್ರ ಮೇಲೆ ಅವ್ರಿಗೆ ಹೆಸರಿಟ್ಟಿರ್ತಾರಲ್ಲ, ಅವೆಲ್ಲ ನೀವು ಅನ್ವರ್ಥಕ ನಾಮಗಳು. ವ್ಯಾಪಾರಿ, ಚಮ್ಮಾರ, ವಕೀಲ, ಕುಂಟ, ವೈದ್ಯ, ಕುರುಡ, ಶಿಕ್ಷಕಿ ಇವೆಲ್ಲ ಏನು ಅನ್ವರ್ಥಕ ನಾಮ. ಅಂದ್ರೆ ಅವ್ರು ಏನು ಕೆಲಸ ಮಾಡ್ತಾರಲ್ಲ ಅದ್ರ ಮೇಲೆ ಅವ್ರಿಗೆ ಹೆಸರಿಟ್ಟಿರ್ತೀವಲ್ಲ, ಇವೆಲ್ಲ ಏನು ಅನ್ವರ್ಥಕ ನಾಮಗಳು. ತಿಳಿತ್ರಿ ಇದು? ನೆಕ್ಸ್ಟ್ ನೋಡಿ, ಮ್ಯಾಗ ಅಂದ್ರೆ ಮೇಲೆ, ಸಕ್ಕಾರಿ ಅಂದ್ರೆ ಸಕ್ಕರೆ, ಸ್ಥಾನ ಅಂದ್ರೆ ತಾಣ, ವಂದ್ಯ ಅಂದ್ರೆ ಬಂಜೆ, ವರ್ಷ ಅಂದ್ರೆ ವರುಷ, ಕಾರ್ಯ ಅಂದ್ರೆ ಕಜ್ಜ, ವಂದ್ಯ ಅಂದ್ರೆ ಬಂಜೆ, ಕುಟಾರ ಅಂದ್ರೆ ಕೊಡಲಿ, ಸಂದೇಹ ಅಂದ್ರೆ ಸಂದೇಯ, ಕೋಕಿಲ ಅಂದ್ರೆ ಕೋಗಿಲೆ. ವ್ಯಾಪಾರಿ ಪದದ ತದ್ಭವ ರೂಪ ಏನಕ್ಕೈತಿ? ಬೇಹಾರಿ. ಯುದ್ಧ, ಜುದ್ಧ, ಪ್ರಸಾದ, ಹಸಾದ. ವಂದ್ಯ, ಬಂಜೆ, ದೃಷ್ಟಿ, ದಿಟ್ಟಿ, ದೃಷ್ಟಿ, ತವಸಿ, ತಪಸ್ವಿ. ಇವೆಲ್ಲ ಏನು ತತ್ಸಮ ತದ್ವಗಳ ಮೇಲೆ ನಿಮ್ಗೆ ಕೇಳ್ತಕ್ಕಂಥದ್ದು. ಅದರೊಳಗೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಅನ್ನೋದನ್ನು ನೋಡ್ರಿ. ಕುಲುಮ ಅಂದ್ರೆ ಕಳವೆ, ಅಂದುಕ ಅಂದ್ರೆ ಅಂದುಗೆ, ಕರಂಡಕ ಅಂದ್ರೆ ಕರಂಡಿಗೆ, ಕೋಕಿಲ ಕೋಗಿಲೆ, ಕರುಣ, ವಲ್ಲಿ ಬಳ್ಳಿ, ಅಠವಿ ಅಡವಿ, ವಾರ್ತಾ ವಾರ್ತೆ, ಧರ ಧರೆ, ಮನಸ್ಸು, ತಪಸ್ಸು, ಜಗತ್ ಜಗ, ತಪ, ಕ್ಷೇಮ ಕೇಮ, ಕವಿ ಕಬ್ಬಿಗ, ಅಪ್ಪಣೆ ಆಜ್ಞೆ. ಇವೆಲ್ಲ ಏನು ತತ್ಸಮ ತದ್ವಗಳ ಮೇಲೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ರಿ. ಸಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದವಿದು. ಸಜಾತಿ ಸಂಯುಕ್ತಾಕ್ಷರ ಅಂದ್ರೆ ಇಲ್ಲಿ ನೋಡ್ರಿ, ಸ ಐತಿ, ಅದ್ರ ಕೆಳಗೆ ಥ ಒತ್ತೈತಿ, ರ ಒತ್ತೈತಿ. ಇಲ್ಲಿ ದ ಇದೆ, ಅದ್ರ ಕೆಳಗೆ ಬ ಒತ್ತೈತಿ. ಇಲ್ಲಿ ಕ್ಷ ಅಂದರೆ ಇಲ್ಲಿ ಚ ಕೆಳಗೆ ಚ ಒತ್ತ ಬಂದೈತಿ. ಚ ಕೆಳಗೆ ಚ ಒತ್ತ ಬಂದ್ರೆ ಅದನ್ನು ಸಜಾತಿಯ ಸಂಯುಕ್ತಾಕ್ಷರ ಅಂತಾರೆ. ಅದೇ ಬೇರೆ ಬಂದೈತಿ. ಇಲ್ಲಿ ಸ ಇದ್ರೆ ಅದ್ರ ಕೆಳಗೆ ಒತ್ತು ಬೇರೆ ಐತಿ, ಥದೈತಿ.
ಆದ್ರೆ ಇಲ್ಲಿ ಚ ಇದ್ರ ಕಡೆ ಚದ ಒತ್ತೈತೆ ಅಂದರೆ ಇದೊಂದು ಸಜಾತಿ ಸಂಯುಕ್ತಾಕ್ಷರಕ್ಕೆ. ಸಜಾತಿ ಅಂದ್ರೆ ಒಂದೇ ಅದ್ರದ್ದು ಒತ್ತಕ್ಷರ ಏನಿರಬೇಕು ಒಂದೇ ಇರ್ಬೇಕು ನೋಡ್ರಿ. ಹಂಗಂದ್ರೆ ಸಂಯುಕ್ತಾಕ್ಷರದೊಳಗೆ 2 ವಿಧಗಳು: ಸಜಾತೀಯ ಸಂಯುಕ್ತಾಕ್ಷರ, ವಿಜಾತೀಯ ಸಂಯುಕ್ತಾಕ್ಷರ. ಸಜಾತೀಯ ಸಂಯುಕ್ತಾಕ್ಷರ ಅಂದ್ರೆ ಒಂದೇ ಜಾತಿಯ 2 ವ್ಯಂಜನಗಳು ಒಟ್ಟಿಗೆ ಸೇರಿ ಆಗ್ತಕ್ಕಂಥ ಸಂಯುಕ್ತಾಕ್ಷರ ನೋಡ್ರಿ. ಅಪ್ಪ, ಪ ಕೆಳಗೆ ಪ ಒತ್ತು, ಮ ಕೆಳಗೆ ಮ ಒತ್ತು, ಅಮ್ಮ. ಲೆಕ್ಕ, ಕ ಕೆಳಗೆ ಕ ಒತ್ತು, ಕ ಗ ಕೆಳಗೆ ಗ ಒತ್ತು. ಅದೇ ರೀತಿ ವಿಜಾತೀಯ ಸಂಯುಕ್ತಾಕ್ಷರ ಅಂದ್ರೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಒಟ್ಟಿಗೆ ಸೇರಿ ಆಗ್ತಕ್ಕಂಥ ಸಂಯುಕ್ತಾಕ್ಷರ. ಅಷ್ಟ, ಶ ಕೆಳಗೆ ಟ ಒತ್ತು, ಆರ್ಯ, ಸ ಯ ಕೆಳಗಿದೆ ರ ಒತ್ತಿದ್ದಂಗೆ, ಹೌದಾ. ಅಸ್ತ್ರ, ಸ ಕೆಳಗೆ ತ ಒತ್ತು ಮತ್ತು ರ ಒತ್ತು. ಈ ರೀತಿ ಇದ್ರೆ ಇದನ್ನ ವಿಜಾತೀಯ ಸಂಯುಕ್ತಾಕ್ಷರ ಅಂತಾರೆ. ತಿಳಿತಲ್ರಿ ಇದು. ನೆಕ್ಸ್ಟ್ ನೋಡ್ರಿ, ವಾಕ್ಯಗಳ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ಬೋದಂದ್ರೆ, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಿದ್ರೆ ಅದನ್ನು ಸಂಯೋಜಿತ ವಾಕ್ಯ ಅಂತ ಕರೀತಾರೆ. ನೋಡ್ರಿ, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಸಂಯೋಜಿತ ವಾಕ್ಯ ಅಂತಾರ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿರುವ ವಾಕ್ಯ ಯಾವುದು? ಮಿಶ್ರ ವಾಕ್ಯ. ನೋಡ್ರಿ, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಇದು ಯಾವ ವಾಕ್ಯ ಉದಾಹರಣೆ? ಇದೊಂದು ಸಾಮಾನ್ಯ ವಾಕ್ಯಕ್ಕೆ ಉದಾಹರಣೆ. ನೋಡ್ರಿ, ಇವೆಲ್ಲಾನು ಇಂಪಾರ್ಟೆಂಟ್. ಹಂಗಂದ್ರೆ ವಾಕ್ಯಗಳ ಒಳಗೆ 3 ವಿಧಗಳು ಬರ್ತಾವೆ, ಹೌದಾ. ವಾಕ್ಯದೊಳಗೆ ಎಷ್ಟು ವಿಧಗಳು? 3 ವಿಧಗಳು: ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ ಮತ್ತು ಮಿಶ್ರ ವಾಕ್ಯ. ಸಾಮಾನ್ಯ ವಾಕ್ಯ ಅಂದ್ರೇನು? ಒಂದು ಪೂರ್ಣ ಕ್ರಿಯಾಪದವನ್ನು ಒಳಗೊಂಡಿರುವ ಸ್ವತಂತ್ರ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಂದ್ರೆ. ಸಂಯೋಜಿತ ವಾಕ್ಯ ಅಂದ್ರೆ ಸ್ವತಂತ್ರವಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳು ಸೇರಿ ಒಂದು ವಾಕ್ಯವಾಗಿದ್ದರೆ ಅದನ್ನು ಸಂಯೋಜಿತ ವಾಕ್ಯ ಅಂತ ಕರೀತಾರ. ಮಿಶ್ರ ವಾಕ್ಯ ಅಂದ್ರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂಥ ವಾಕ್ಯವನ್ನು ಮಿಶ್ರ ವಾಕ್ಯ ಅಂತ ಕರಿತೀವಿ ರೀ. ತಿಳಿತಲ್ರಿ ಇದು ನಿಮ್ಗೆಲ್ಲರಿಗೂ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್, ಮಲಗು ಅಂತಕ್ಕಂಥದ್ದು ಅಕರ್ಮಕ ಧಾತು ಆದ್ರೆ, ನೋಡ್ರಿ, ಮಲಗು ಅಂತಕ್ಕಂಥದ್ದು ಅಕರ್ಮಕ ಧಾತು ಆದ್ರೆ ಕೊಡು ಅನ್ನೋತಕ್ಕಂಥದ್ದು ಏನಿದೊಂದು ಸಕರ್ಮಕ ಧಾತು. ನೋಡ್ರಿ, ನೆಕ್ಸ್ಟ್, ಈ ಕೆಳಗೆ ವಾಕ್ಯದಲ್ಲಿರ್ತಕ್ಕಂಥ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸ್ಬೇಕು, ಹೌದಾ. ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು. ನೋಡ್ರಿ, ನಂತೆ ಬಂತಿಲ್ಲ, ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು. ಇಲ್ಲಿ ಮನೋರಮೆ ಇಲ್ಲಿ ಅಂತೆ ಬಂದೈತೆ ಅಂದರೆ ಇದೊಂದು ಉಪಮಾಲಂಕಾರ. ಅಲಂಕಾರದ ಹೆಸರು ಉಪಮಾಲಂಕಾರ. ಲಕ್ಷಣ ಅಂದರೆ ಇಲ್ಲಿ ಏನಕ್ಕೈತಿ? 2 ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಸಮನ್ವಯ ಅಂದರೆ ಇಲ್ಲಿ ಉಪಮೇಯ ಏನೈತ್ರಿ? ಮನೋರಮೆಯ ಹಣೆ. ಉಪಮಾನ ಅಂದ್ರೆ ಬಾಲಚಂದ್ರ. ಉಪಮಾವಾಚಕ ಪದ ಅಂತೆ. ಸಮಾನ ಧರ್ಮ ಅಂದರೆ ಇಲ್ಲಿ ಆಕರ್ಷಣೆ. ಇಲ್ಲಿ ಉಪಮೇಯವಾದ ಮನೋರಮೆಯ ಹಣೆಯನ್ನು ಉಪಮಾನವಾದ ಬಾಲಚಂದ್ರನಿಗೆ ಹೋಲಿಸಲಾಗಿದೆ. ಅಂತೆ ಎಂಬ ಉಪಮಾವಾಚಕ ಪದವಿದ್ದು ಆಕರ್ಷಣೆ ಎಂಬ ಸಮಾನ ಧರ್ಮ ಇರುವುದರಿಂದ ಇದೊಂದು ಉಪಮಾಲಂಕಾರದ ಲಕ್ಷ್ಯವಾಗಿದೆ. ತಿಳಿತಲ್ರಿ ಇದು. ನೆಕ್ಸ್ಟ್ ನೋಡ್ರಿ, ಜಾಣತನ ಪದವು ತದ್ದಿತಾಂತ ಈ ಪ್ರಕಾರಕ್ಕೆ ಉದಾಹರಣೆಯಾಗಿದೆ. ಅಂದರೆ ಇದೊಂದು ತದ್ದಿತಾಂತ ಭಾವನಾಮ. ಚಂದ್ರನಂತೆ ಪದವು ವ್ಯಾಕರಣಾಂಶದ ಈ ಗುಂಪಿಗೆ ಸೇರಿತೆ ಅಂದರೆ ಇದೊಂದು ತದ್ದಿತಾಂತಾವ್ಯಯ. ನೆಕ್ಸ್ಟ್, ಕನ್ನಡಿಗ ಅಂತಕ್ಕಂಥದ್ದು ತದ್ದಿತಾಂತ ನಾಮ ಆದ್ರೆ ಪೇರ್ಮೆ ಅನ್ನೋದು ತದ್ದಿತಾಂತ ಭಾವನಾಮ. ತಿಳಿತ್ರಿ. ಹಂಗಂದ್ರೆ ತದ್ದಿತಾಂತ ನಾಮ ಅಂದ್ರೇನು? ತದ್ದಿತಾಂತ ಭಾವನಾಮ ಅಂದ್ರೇನು? ತದ್ದಿತಾಂತಾವ್ಯಯ ಅಂದ್ರೇನು? ನೋಡ್ರಿ, ತದ್ದಿತಾಂತ ನಾಮ ಅಂದ್ರೆ ನಾಮಪದಗಳ ಮೇಲೆ ನಾನಾರ್ಥಗಳಲ್ಲಿ ಗಾರ, ಕಾರ, ಈಗ, ದಂತ, ವಳ ಇತ್ಯಾದಿ ಪ್ರತ್ಯಯಗಳು ಸೇರಿದ್ರೆ ಅದನ್ನು ತದ್ದಿತಾಂತ ನಾಮ ಅಂತ ಕರೀತಾರೆ. ಅಂದ್ರೆ ಮಾಲೆಗಾರ, ಓಲೆಕಾರ, ಹಣವಂತ, ಮಡಿವಳ, ಕನ್ನಡಿಗ ಇವೆಲ್ಲ ತದ್ದಿತಾಂತ ನಾಮಗಳಿಗೆ ಉದಾಹರಣೆಗಳು. ತಿಳಿತ್ರಿ ಇದು. ನೆಕ್ಸ್ಟ್, ತದ್ದಿತಾಂತ ಭಾವನಾಮ ಅಂದ್ರೆ ಭಾವಾರ್ಥದಲ್ಲಿ ನಾಮಪದಗಳ ಮೇಲೆ ತನ, ಇಖೆ, ಉ, ಪು, ಮೇ ಇತ್ಯಾದಿ ಪ್ರತ್ಯಯಗಳು ಬಂದ್ರೆ ಅದನ್ನು ತದ್ದಿತಾಂತ ಭಾವನಾಮ ಅಂತ ಕರೀತಾರ. ಉದಾಹರಣೆ ಅಂದ್ರೆ ಜಾಣತನ, ಚಲುವಿಕೆ, ಕುರುಡು, ಬಿಳುಪು, ಹಿರಿಮೆ ಇವೆಲ್ಲ ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆಗಳು. ಅದೇ ರೀತಿ ತದ್ದಿತಾಂತ ಅವ್ಯಯ ಅಂದ್ರೆ ನಾಮಪದಗಳ ಮುಂದೆ ತನಕ, ವರೆಗೆ, ಅಂತೆ, ಓಲ್, ಮಟ್ಟಿಗೆ ಇತ್ಯಾದಿ ಪ್ರತ್ಯಯಗಳು. ಅಂದ್ರೆ ಚಂದ್ರನಂತೆ, ಮನೆ ತನಕ, ರಾಮನ ಓಲ್, ಅಂಗಡಿಯವರೆಗೆ ಇವೆಲ್ಲ ತದ್ದಿತಾಂತಾವ್ಯಯಗಳಿಗೆ ಉದಾಹರಣೆಗಳು. ತಿಳಿತಲ್ರಿ ಇದು ನಿಮ್ಗೆ. ನೆಕ್ಸ್ಟ್ ನೋಡೋಣ. ನೋಡ್ರಿ,
12 ಅಂತಕ್ಕಂಥದ್ದು 12 ಅನ್ನೋದು ಸಂಖ್ಯಾವಾಚಕ ಆದ್ರೆ ಮೂಡಣ ಅನ್ನೋದು ದಿಗ್ವಾಚಕ. ಹೌದಾ? ಒಳ್ಳೆಯ ಅನ್ನೋದು ಗುಣವಾಚಕ ಆದ್ರೆ ಇನಿತು ಅನ್ನೋದು ಪರಿಮಾಣವಾಚಕ. ಆತ್ಮಾರ್ಥಕ ಸರ್ವನಾಮದ ಪದ ಅಂದ್ರೆ ತಮ್ಮ. ಹೌದಾ? ಹಂಗಂದ್ರೆ ಸಹಜ ಪ್ರಕೃತಿಗಳು ಏನು ಬರ್ತಾವೆ? ಫಸ್ಟ್ ವಸ್ತುವಾಚಕಗಳು. ವಸ್ತುವಾಚಕ ಅಂದ್ರೆ ವಸ್ತುವಿನ ಹೆಸರು ಹೇಳ್ತಕ್ಕಂಥ ಶಬ್ದಗಳು. ಹೆಂಗಸು, ಕಲ್ಲು, ನಾಯಿ, ಹಣ್ಣು ಇವೆಲ್ಲ ಏನು ವಸ್ತುವಾಚಕಗಳು. ಗುಣವಾಚಕಗಳಂದ್ರೆ ವಸ್ತುವಿನ ಗುಣ, ರೀತಿ, ಸ್ವಭಾವ ತಿಳಿಸುವ ಶಬ್ದಗಳು ಅಂದ್ರೆ ಒಳ್ಳೆಯ, ಕೆಂಪು, ಚಿಕ್ಕ ಗಿಡ ಇತ್ಯಾದಿ. ಅದೇ ರೀತಿ ಸಂಖ್ಯಾವಾಚಕ ಅಂದ್ರೆ ಸಂಖ್ಯೆಯನ್ನು ತಿಳಿಸ್ತಕ್ಕಂಥ ಶಬ್ದಗಳು 1, 1000 ಇವೆಲ್ಲ ಏನು ಸಂಖ್ಯಾವಾಚಕಗಳು. ಸಂಖ್ಯೆಯ ವಾಚಕ ಅಂದ್ರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳ ಹೆಸರು ಹೇಳುವ ಶಬ್ದಗಳು ಅಂದ್ರೆ 3, 4, 2ನೆಯ ಇತ್ಯಾದಿ. ಭಾವನಾಮಗಳು ಅಂದ್ರೆ ವಸ್ತುಗಳು ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳು ಅಂದ್ರೆ ಉದಾಹರಣೆ ಬಿಳುಪು, ಹಿರಿಮೆ, ಬಡತನ, ನೋಟ, ಮಾಟ ಇವೆಲ್ಲ ಏನು ಭಾವನಾಮಗಳಿಗೆ ಉದಾಹರಣೆಗಳು. ಪರಿಮಾಣವಾಚಕಗಳಂದ್ರೆ ವಸ್ತುವಿನ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಸೂಚಿಸ್ತಕ್ಕಂತಹ ಶಬ್ದಗಳು. ಅದೇ ರೀತಿ ಅಂದ್ರೆ ಉದಾಹರಣೆ ಅಂದ್ರೆ ಅಷ್ಟು, ಇಷ್ಟು, ಹಲವು, ಕೆಲವು, ಅನಿತು, ಇನಿತು ಇವೆಲ್ಲ ಏನು ಪರಿಮಾಣವಾಚಕಕ್ಕೆ ಉದಾಹರಣೆಗಳು. ಪ್ರಕಾರವಾಚಕ ಅಂದ್ರೆ ಏನು? ವಸ್ತುಗಳ ಸ್ಥಿತಿ ಅಥವಾ ರೀತಿಯನ್ನು ತಿಳಿಸ್ತಕ್ಕಂತಹ ಶಬ್ದಗಳು. ಅಂತಹ, ಇಂತಹ ಇದ್ರೆ ಇವೆಲ್ಲ ಏನು ಪ್ರಕಾರವಾಚಕಗಳಿಗೆ ಉದಾಹರಣೆಗಳು. ನೆಕ್ಸ್ಟ್ ನೋಡ್ರಿ, ನಾನು ಅಂತಕ್ಕಂಥದ್ದು ಉತ್ತಮ ಪುರುಷ ಆದ್ರೆ ಅವನು ಅಂತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಪ್ರಥಮ ಪುರುಷ. ನೋಡ್ರಿ, ಏಕವಚನ ಬಹುವಚನ. ಪ್ರಥಮ ಪುರುಷದೊಳಗೆ ಏಕವಚನ ಒಳಗೆ ಏನೇನು ಬರ್ತಾವ್ರಿ? ಅವನು, ಇವನು, ಅವಳು, ಇವಳು, ಅದು, ಇದು ಅಂತ ಬಂದ್ರೆ ಅದು ಪ್ರಥಮ ಪುರುಷದ ಏಕವಚನದೊಳಗೆ ಬರ್ತೈತ್ರಿ. ಅವರು, ಇವರು ಇದು ಬಹುವಚನ. ಇದೂ ಅವರು, ಇವರು ಅಂತಕ್ಕಂಥದ್ದು ಪ್ರಥಮ ಪುರುಷನ ರೀ. ನೆಕ್ಸ್ಟ್ ಮಧ್ಯಮ ಪುರುಷ ಅಂದ್ರೆ ನೀನು, ನೀವು. ಉತ್ತಮ ಪುರುಷ ಅಂದ್ರೆ ನಾನು, ನಾವು. ತಿಳಿತಲ್ರಿ ಇದು? ನೆಕ್ಸ್ಟ್ ದಿಗ್ವಾಚಕಗಳು ಅಂದ್ರೆ ದಿಕ್ಕುಗಳನ್ನು ಸೂಚಿಸುವ ಪದಗಳು. ಪೂರ್ವ, ಪಶ್ಚಿಮ, ಮೂಡಣ, ಪಡುವಣ, ಬಡಗಣ, ತೆಂಕಣ ಇವೆಲ್ಲ ಆಚೆ ಇವೆಲ್ಲ ಏನಿವು ದಿಗ್ವಾಚಕಗಳು. ಸರ್ವನಾಮಗಳಂದ್ರೆ ನಾಮಪದಗಳ ಬದಲಾಗಿ ಬಳಸ್ತಕ್ಕಂತಹ ಶಬ್ದಗಳು. ಅಂದ್ರೆ ಪುರುಷಾರ್ಥ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ ಬರ್ತೈತ್ರಿ. ಪ್ರಶ್ನಾರ್ಥಕ ಒಳಗೆ ಏನೇನು ಬರ್ತಾವು? ಯಾರು, ಯಾವುದು, ಏನು, ಏನದು, ಏತದು ಅಂತ ಇವೆಲ್ಲ ಏನಿವು ಪ್ರಶ್ನಾರ್ಥಕಗಳು. ಆತ್ಮಾರ್ಥಕ ಅಂದ್ರೆ ತಾನು, ತಾವು ಇವೆಲ್ಲ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಗಳು. ನೆನ್ಪಿಡ್ಬೇಕ್ರಿ ಇದನ್ನು. ನೆಕ್ಸ್ಟ್ ನೋಡ್ರಿ, ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು ಅಂದ್ರೆ ನೋಟ. ಹಾಗಂದ್ರೆ ಕೃದಂತ ಅಂದ್ರೆ ಏನು? ಕೃದಂತ ನಾಮಗಳು, ಕೃದಂತ ಭಾವನಾಮ, ಕೃದಂತಾವ್ಯಯಗಳು ಅಂದ್ರೆ ಏನು? ಧಾತು ಪ್ಲಸ್ ಅಕೃತ್ ಪ್ರತ್ಯಯ ಸೇರಿ ಆದ್ರೆ ನೋಡ್ರಿ ಮ, ಉಂ, ದ ಅದ್ ಆಗಮ ಆದ್ರೆ ಮಾಡುವ, ಮಾಡಿದ, ಮಾಡದ ಇವೆಲ್ಲ ಏನು ಕೃದಂತ ನಾಮಕ್ಕೆ ಉದಾಹರಣೆಗಳು. ಕೃದಂತ ಭಾವನಾಮ ಅಂದ್ರೆ ಧಾತು ಪ್ಲಸ್ ಭಾವಾರ್ಥದಲ್ಲಿ ಕೃತ್ ಪ್ರತ್ಯಯ ಅಂದ್ರೆ ಮಾಡುವಿಕೆ, ಮಾಟ, ಆಟ ಅಂದ್ರೆ ನೋಟ, ಕೊರತೆ ಇವೆಲ್ಲ ನೀವು ಕೃದಂತ ಭಾವನಾಮಗಳು. ಕೃದಂತಾವೆ ಅಂದ್ರೆ ಧಾತು ಪ್ಲಸ್ ಅಲ್ಲು ಅಂದ್ರೆ ಅಲ್ಲಿಕ್ಕೆ, ಉತ್, ಧರೆ ಇತ್ಯಾದಿ ಪ್ರತ್ಯಯಗಳು ಅಂದ್ರೆ ಮಾಡಲು, ಮಾಡಲಿಕ್ಕೆ, ಮಾಡಿದರೆ, ಮಾಡುತ್ತಾ ಇವೆಲ್ಲ ಏನು ಕೃದಂತಾವ್ಯಯಕ್ಕೆ ಉದಾಹರಣೆಗಳು. ಇದನ್ನು ಸತ್ಯಕ್ಕೆ ನೀವು ನೆನ್ಪಿಡ್ಬೇಕ್ರಿ. ನೆಕ್ಸ್ಟ್ ನೋಡ್ರಿ, ಆಸ್ಪತ್ರೆ ಅಂತಕ್ಕಂಥದ್ದು ಪೋರ್ಚುಗೀಸ್ ಪದ ಆದ್ರೆ ದವಾಖಾನೆ ಅಂತಕ್ಕಂಥದ್ದು ಪಾರ್ಸಿ ಪದ. ರಸ್ತೆ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಅಂದ್ರೆ ಪಾರ್ಸಿಯಿಂದ ಬಂದೈತಿ. ಪದಗಳ ಒಳಗೆ ದೇಶೀಯ ಪದಗಳು ಮತ್ತು ಅನ್ಯ ದೇಶೀಯ ಪದಗಳು ಬರ್ತಾವು. ದೇಶೀಯ ಪದಗಳಂದ್ರೆ ಆಯಾ ಭಾಷೆಯ ಮೂಲ ಅಂದ್ರೆ ಸ್ವಂತ ಪದಗಳೇ ದೇಶೀಯ ಪದಗಳು. ಅಂದ್ರೆ ಸಂಖ್ಯಾ ಪದಗಳು, ದೇಹದ ಅಂಗಗಳ ಹೆಸರು, ವಿಭಕ್ತಿ ಪ್ರತ್ಯಯಗಳು, ಬಂಧುವಾಚಕ ಪದಗಳು ಅಂದ್ರೆ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ ಇವೆಲ್ಲ ನೀವು ದೇಶೀಯ ಪದಗಳು. ಅನ್ಯ ದೇಶ ಪದಗಳಂದ್ರೆ ಬೇರೆ ಭಾಷೆಯಿಂದ ಏನು ಬಂದಿರ್ತಾವಲ್ಲ ಆ ಪದಗಳಿಗೆ ಅನ್ಯ ದೇಶ ಪದಗಳು ಅಂತ ಕರಿತೀರಿ. ಅದರೊಳಗೆ ಹಿಂದೂಸ್ತಾನಿ ಭಾಷೆಯ ಪದಗಳು ಅಂದ್ರೆ ಉದಾಹರಣೆ ಯಾವುದು? ಅರ್ಜಿ, ಕಚೇರಿ, ಕಾರ್ಖಾನೆ. ನೆನ್ಪಿಡ್ಬೇಕ್ರಿ. ಆಂಗ್ಲ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ಕೋರ್ಟು, ಬ್ಯಾಂಕು, ಹೋಟೆಲು. ಪೋರ್ಚುಗೀಸ್ ಪದಗಳು ಯಾವುವು? ಅಲಮಾರು, ಸಾಬೂನು, ಆಸ್ಪತ್ರೆ, ಮೇಜು. ಸಂಸ್ಕೃತ ಪದಗಳು ಮಾಲೆ, ರಾಜ, ವಿಪತ್ತು, ದೇವತೆ. ಪಾರ್ಸಿ ಅಥವಾ ಪರ್ಷಿಯನ್ ಪದಗಳು ಯಾವುವು? ದವಾಖಾನೆ, ರಸ್ತೆ, ಕಾರ್ಖಾನೆ, ಕರವಸ್ತ್ರ. ಇವಿಷ್ಟು ನೆನ್ಪಿಡ್ಬೇಕ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಆತ್ಮಾರ್ಥಕ ಸರ್ವನಾಮ ಪದವಿದು ಯಾವುದಿದು ಅಂದ್ರೆ ತಮ್ಮ ಅಂತಕ್ಕಂಥದ್ದು. ನೋಡ್ರಿ, ಕೆಳಗಿನ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂದಾರ. ನೋಡ್ರಿ, ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ವನವಾಸಿ ದೇಶದೋಳು. ಇದ್ರೊಳಗೆ ಏನು ಹಾಕ್ಬೇಕ್ರಿ? ಇದು ಕೋ ಒಂದು ದೀರ್ಘ ಬಂದಿತ್ತಂದ್ರೆ ಇದಕ್ಕೆ ಗುರು ಹಾಕ್ರಿ. ನೋಡ್ರಿ, ಗಿ ಅಂದ್ರೆ ಇದು ಲಘು ಹಾಕ್ಬೇಕು, ಲೇ ಅಂದ್ರೆ ಲಘು ಹಾಕ್ಬೇಕು,
ಯಾ ಬಂದೈತಿ ಇಲ್ಲಿ ಅಂದ್ರೆ ಗುರು ಹಾಕಬೇಕು. ಗೀಕ ಲಘು ಹಾಕ್ರಿ, ಇಲ್ಲಿ ಒತ್ತಕ್ಷರ ಬಂದೈತಂದ್ರೆ ಅದ್ರ ಹಿಂದಿನ ಪದಕ್ಕೆ ಗುರು ಹಾಕಬೇಕು. ಇಲ್ಲಿ ಲಘು ಹಾಕ್ರಿ, ಊಕನು ಲಘು ಹಾಕ್ರಿ, ದೂಕನು ಲಘು ಹಾಕ್ರಿ. ನಮ್ ಬಂದೈತಂದ್ರೆ ಗುರು ಹಾಕಬೇಕು. ದಕ ಲಘು ಹಾಕ್ರಿ, ಇಲ್ಲಿನೂ ನಕ ಲಘು ಹಾಕ್ರಿ. ದೋಳ ಬಂದೈತಂದ್ರೆ ಇಲ್ಲಿ ಗುರು ಹಾಕಬೇಕು. ವಕ ಲಘು ಹಾಕ್ರಿ, ನಕನು ಲಘು ಹಾಕ್ರಿ. ವಾ ಬಂದೈತಿ ಇಲ್ಲಿ ವಾ ಅಂದ್ರೆ ಗುರು ಹಾಕಬೇಕು. ಸೀಕ ಲಘು ಹಾಕ್ರಿ. ದೀರ್ಘ ಬಂದೈತೆ ಅಂದ್ರೆ ಇದಕ್ಕೆ ಗುರು ಹಾಕ್ರಿ. ನೆಕ್ಸ್ಟ್ ಲಾಸ್ಟ್ ಶಕ ಲಘು ಹಾಕ್ರಿ. ಧೋಳ ಅಂದ್ರೆ ಗುರು ಹಾಕ್ರಿ. ಇಲ್ಲೇ ನೋಡ್ರಿ ಇದು 2 3 4 4 ಗ್ರೂಪ್ ಮಾಡಿ 4 ಇಲ್ಲ 5 ಮತ್ತು 3 4 ಮತ್ತು 3 ಇಲ್ಲಿ ನೋಡ್ರಿ 4 ಮತ್ತು 5 ಮತ್ತು ಇದು 3 ನೋಡ್ರಿ ಭ ರ ನ ಭ ರ ಲಘು ಗುರು. ಇದು ಅಕ್ಷರಗಣ ಛಂದಸ್ಸಿನ ಉತ್ಪಲ ಮಾಲಾ ವೃತ್ತದ ಲಕ್ಷ್ಯವಾಗಿದೆ ಅಂತ ಬರಿಬೇಕ್ರಿ. ತಿಳಿತ್ರಿ ಇದು. ನೆಕ್ಸ್ಟ್ ಇದು ಈಗಾರ ಮಾಡ್ಸೀನಿ ರೀ. ಇದು ಮತ್ತೆ ರಿಪೀಟೆಡ್ ಕ್ವಶನ್. ಇದು ಇವಾಗರ ಮಾಡ್ಸೀನಿ ರೀ. ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು. ಇದು ಆಲ್ರೆಡಿ ಮಾಡ್ಸೀನಿ ರೀ. ನೋಡಿರಿ ಇವತ್ತಿನ ಕ್ಲಾಸ್ ಒಳಗೆ ನಿಮ್ಗೆ ಕನ್ನಡ ಗ್ರಾಮರ್ ಕಂಪ್ಲೀಟ್ ಮಾಡ್ಸೀನಿ ರೀ. ನೋಡಿರಿ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ 1 ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.